ಫ್ರೆಂಡ್ಸ್, ಬೆಳಗ್ಗೆಯಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾರ್ನಿಂಗ್ ನಾವು ಯಾವ ಡ್ರಿಂಕ್ ತೊಗೊಳ್ತೀವಲ್ಲ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಹೆಲ್ಪ್ ಆಗುವಂತಹ ಡ್ರಿಂಕು. ಇದರಿಂದ ನಮ್ಮ ಗಟ್ ಹೆಲ್ತಿಗೂ ತುಂಬಾ ಒಳ್ಳೆಯದು ಮತ್ತು ಬ್ಲಾಕೇಜಸ್ ಎಲ್ಲ ಇದರ ಹೋಗುತ್ತೆ ಅಂತ. ಹಾಗಾಗಿ ಇದನ್ನು ನಾವೀಗ ಕುಡಿತಾ ಇದ್ದೀವಿ. ಮೊದಲಿಗೆ ನಾನಿಲ್ಲಿ ಒಂದೆರಡು ಲವಂಗ, ಆಮೇಲೆ ಒಂದು ಇಂಚಾಗುವಷ್ಟು ಚಕ್ಕೆ, ಆನಂತರ ಒಂದೆರಡು ಏಲಕ್ಕಿ, ಇದೆಲ್ಲನೆಲ್ಲ ನೋಡಿ 2 ಏಲಕ್ಕಿ ಎಲ್ಲವನ್ನು ಕುಟ್ಕೊಂಡು ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಸೋಂಪು ಅಂದರೆ ಬಡೆ ಸೊಪ್ಪು ಮತ್ತು ಜೀರಿಗೆ ಎಲ್ಲವನ್ನು ಕುಟ್ಕೊಂಡು ಹಾಕ್ಕೊಳ್ತೀನಿ. ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಒಂದು 4 ಗ್ಲಾಸ್ ನೀರನ್ನು ಇಟ್ಟರೆ ನಾವು ಅದನ್ನು ಕುದಿಸಿ ಒಂದು 2 ಗ್ಲಾಸ್ ನೀರು ಮಾಡಬೇಕು. ಇಲ್ಲಿ ನಾವು 2 ಜನ ಕುಡಿಯುತ್ತಾ ಇರೋದ್ರಿಂದ ನಾನಿಲ್ಲಿ ಇಷ್ಟು ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀ ಸ್ಪೂನ್ ಆಗುವಷ್ಟು ಬಡೆ ಸೊಪ್ಪು, ಇಷ್ಟನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಪ್ರತಿದಿನ ಇದನ್ನೇ ಕುಡಿತೀವಿ ಅನ್ನೋಂಗಿಲ್ಲ, ಒಂದೊಂದು ದಿನ ಒಂದೊಂದು ಥರ ಮಾಡಿ ಕುಡಿತೀವಿ. ಇದನ್ನು ಹಾಗೆ ಜಪ್ಕೊಂಡು ಸಹ ತಿನ್ನೋಕ್ಕೆ ಆಗ್ತದೆ ಅನ್ನುವಾಗಿದ್ದರೆ ಇದಿಷ್ಟೇ ಅಲ್ಲ, ಇದ್ರ ಜೊತೆಗೆ ಹಸಿ ಶುಂಠಿ, ಹಸಿ ಅರಿಶಿನ ಇದನ್ನೆಲ್ಲ ಸೇರಿಸಿ ಹಾಗೆಯೇ ತಿನ್ಬೋದು. ಆಗೋದಿಲ್ಲ ಅನ್ನೋ ಹಾಗಿದ್ರೆ ಈ ರೀತಿ ಕುದಿಸಿಕೊಂಡು ಕುಡಿಬೋದು, ನೀರನ್ನು ಮಾಡ್ಕೊಂಡು ಕುಡಿಬೋದು. ನಾನು ಇದಕ್ಕೆ 1 ಇಂಚು ಚಕ್ಕೆ, 2-3 ಲವಂಗ, 2 ಏಲಕ್ಕಿ, 1 ಟೀ ಸ್ಪೂನು ಬಡೆ ಸೊಪ್ಪು, 1 ಟೀ ಸ್ಪೂನ್ ಜೀರಿಗೆ ಇಷ್ಟನ್ನು ಹಾಕಿ ಮೊದಲಿಗೆ ನಾನಿಲ್ಲಿ ಕುಟ್ಕೊಳ್ತಾ ಇದ್ದೀನಿ. ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನು ನೋಡಿ ಚೆನ್ನಾಗಿ ಜಜ್ಜಿಕೊಂಡು ಈ ನೀರಿಗೀಗ ಸೇರಿಸ್ತೀನಿ. ಇದು ಮತ್ತೆ ಇನ್ನು ಇದಕ್ಕೆ ಅರಿಶಿನ, ಶುಂಠಿ ಎಲ್ಲ ಸೇರಿಸ್ಬೇಕು. ಆ ಕಡೆ ನೀರು ಕುದಿತಾ ಇದೆ, ಇಲ್ಲಿ ನಾನು ಈ ಕಡೆ ಅರಿಶಿನ ಮತ್ತು ಶುಂಠಿನ ತೊಳ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಲಿಂಬೂ ಸಹ ಬೇಕು. ಫುಲ್ 1 ಲಿಂಬು ಹಾಕೋದಿಲ್ಲ, ನಾನಿಲ್ಲಿ ಅರ್ಧ ಲಿಂಬುನ ಹಾಕ್ತೀನಿ. ಯಾವ ರೀತಿ ಮಾಡ್ತೀನಿ ಅಂತ ಫುಲ್ ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ಕೊಳ್ತೀನಿ. ನೋಡಿ 1 ಇಂಚ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಶುಂಠಿ. ಹಾಗೆ ನೋಡಿ ಇನ್ನೊಂದು ಕೈಲಿರೋದು ಅರಿಶಿನ, ಅದನ್ನು ಸಹ ಅಷ್ಟೇ ಸೇಮ್ ತೊಗೊಂಡಿದ್ದೀನಿ. ಹಸಿ ಅರಿಶಿನ ಈಗ ಹಾಕಿರೋದು ಹಸಿ ಅರಿಶಿನ, ಅದು ಎರಡನ್ನೂ ಸಹ ಚೆನ್ನಾಗಿ ತೊಳ್ಕೊಂಡು ನಾನು ಸಿಪ್ಪೆ ಏನು ತೆಗೆದಿಲ್ಲ, ಹಾಗೆಯೇ ಹಾಕಿದ್ದೀನಿ. ಎರಡನ್ನೂ ಚೆನ್ನಾಗಿ ಜಜ್ಕೊಂಡಿದ್ದೀನಿ. ಹಾಗೆ ಒಂದು 4-5 ಬೆಳ್ಳುಳ್ಳಿ ಹೆಸಳನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಕುಟ್ಕೊಂಡು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಆದರೂ ಕುದಿಬೇಕು. ಯಾಕಂದರೆ ಈ 4 ಲೋಟ ಇರುವುದು 2 ಲೋಟಕ್ಕೆ ಬರಬೇಕು. ಅಂದರೆ ಅರ್ಧ ಆಗಬೇಕು. ನಾವು ಎಷ್ಟು 2 ಲೋಟ ಹಾಕಿದರೆ 1 ಲೋಟಕ್ಕೆ ಬರಬೇಕು. ಆ ರೀತಿ ಸರಿಯಾಗಿ ಅರ್ಧ ಪ್ರಮಾಣ ಬರುವವರೆಗೂ ಕುದಿಸ್ಬೇಕು. ಅದರಲ್ಲಿರುವ ಸತ್ವ ಎಲ್ಲ ಬಿಟ್ಕೊಳ್ಬೇಕು. ಆ ರೀತಿಯಾಗಿ ಕುದಿಸ್ಬೇಕು. ಲಿಂಬು ಎಲ್ಲ ಹಾಕಿದ ನಂತರ ಸ್ವಲ್ಪ ಕಹಿ ಅಂತ ಬಿಡುತ್ತೆ. ಆನಂತರ ಸ್ವಲ್ಪ ಲಿಂಬೆ ರಸನ ಮೊದಲಿಗೆ ಹಿಂಡಿಟ್ಕೊಂಡಿರ್ತೀನಿ, ನಾನು ಮುಂದೆ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಚೆನ್ನಾಗಿ ಜಜ್ಜಿಕೊಂಡು ನಾನಿಲ್ಲಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸುಮಾರು ಒಂದು 15-20 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಕುದಿಸ್ರು ಪರವಾಗಿಲ್ಲ. ಅಷ್ಟು ಚೆನ್ನಾಗಿ ಕುದ್ದು ಇವೆಲ್ಲ ಬೆಂದು ಬರಬೇಕು. ನೋಡಿ ಕುದೀತಾ ಇದೆ. ಈಗ ಇದನ್ನು ಸೇರಿಸ್ತೀನಿ. ಹಸಿ ಅರಿಶಿನ, ಹಸಿ ಶುಂಠಿ, ಹಾಗೆ ಹಸಿ ಬೆಳ್ಳುಳ್ಳಿ, ಇವು 3ನ್ನು ಒಮ್ಮೆಲೆ ಕುಟ್ಕೊಂಡಿದ್ದೀನಿ. ಹಾಗೆ ಡ್ರೈ ಆಗಿರೋದನ್ನು ಮೊದಲಿಗೆ ಕುಟ್ಕೊಂಡಿದ್ದೀನಿ. ಈಗ 1 ಲಿಂಬುದಲ್ಲಿ ಅರ್ಧ ಲಿಂಬುನ ತೆಗೆದುಕೊಂಡಿದ್ದೀನಿ. ಈ ಅರ್ಧ ಲಿಂಬುದಲ್ಲಿ ರಸನ ಮೊದಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನು ಅದಕ್ಕೆ ಸೇರಿಸ್ತಾ ಇಲ್ಲ ರಸನ, ಆನಂತರ ಸೇರಿಸ್ಕೊಂಡ್ರೆ ಆಯಿತು ಅಂತ ರಸನ ತೆಗೆದಿಟ್ಕೊಳ್ತಾ ಇದ್ದೀನಿ. ಆದರೆ ಈ ಲಿಂಬುದು ಸಿಪ್ಪೆ ಇದೆಯಲ್ಲ ಅದನ್ನು ಎಸಿತಾ ಇಲ್ಲ, ಅದನ್ನು ಸಹ ಇದೇ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಅದರ ಸಿಪ್ಪೆ ಮೇಲೆ ಇರುವಂತಹ ಕಹಿ ಅಂಶ ಎಲ್ಲ ಬಿಟ್ಟಿರ್ತದೆ. ಅದು ಕುಡಿಯುವಾಗ ಸ್ವಲ್ಪ ಕಹಿ ಅಂತ ಅನಿಸುತ್ತೆ, ಪರವಾಗಿಲ್ಲ, ಆದ್ರೂ ಕುಡಿಬೇಕದು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಏನಿದ್ರು ಒಂದು 15-20 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟು ನೋಡಿ ಅರ್ಧ ಪ್ರಮಾಣ ಆಗಿ ಬಂತು. ಇನ್ನು ಸರಿ ಅರ್ಧ ಆಗಬೇಕು. ನಾನಿಲ್ಲ 4 ಲೋಟ ನೀರು ಹಾಕಿ 2 ಲೋಟಕ್ಕೆ ಬರುವವರೆಗೂ ಕುದಿಸ್ಕೊಂಡಿದ್ದೀನಿ. ಇದನ್ನು ಬೆಳಿಗ್ಗೆ ನಾವು ಮಾರ್ನಿಂಗ್ ಖಾಲಿ ಹೊಟ್ಟೆಲೇ ಕುಡಿಬೇಕು. ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕೆ. ಇದರಿಂದ ರೋಗ ನಿರೋಧಕ ಶಕ್ತಿ ಸಹ ನಮ್ಮ ಬಾಡಿಲಿ ಹೆಚ್ಚಾಗ್ತದೆ ಮತ್ತು ಈ ಹಾರ್ಟ್ ಅಟ್ಯಾಕ್ ಪ್ರಮಾಣ ಎಲ್ಲ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ನಾವು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಹಾಗೆ ಅದನ್ನಲ್ಲಿ ಕುದಿಲಿಯೋಕೆ ಇಟ್ಟು ಆನಂತರ ಬೆಳಗಿನ ತಿಂಡಿಗೆ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡುವಂಥ ಈ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆನ ಒಂದು 4 ತೆಗೆದುಕೊಂಡಿದ್ದೀನಿ. ಕುಕ್ಕರಿಗೆ ಹಾಕಿ 1 ವಿಸಲನ್ನು ತೆಗೆಸ್ಕೊಂಡ್ಬಿಡ್ತೀನಿ. ಕುಕ್ಕರಲ್ಲಿ ಬೇಗ ಬೇಯುತ್ತೆ ಅಂತ. ನನಗೆ ಬೆಳಿಗ್ಗೆನೇ ಅಡುಗೆ ತಿಂಡಿ ಎಲ್ಲ ನಾನು ಯಾವ ರೀತಿ ಮ್ಯಾನೇಜ್ ಮಾಡ್ಕೊಳ್ತೀನಿ ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮುಂದೆ ಡಿಟೇಲ್ ಆಗಿ ತೋರಿಸೋದ್ರೆ ಮುಂಬರೋ ವಿಡಿಯೋದಲ್ಲಿ ಮಾಡ್ತೀನಿ. ಆದರೆ ಪ್ರತಿಯೊಂದು ನನಗೆ ಎಲ್ಲ ವಿಡಿಯೋ ಮಾಡಲಿಕ್ಕಾಗಲ್ಲ, ಯಾಕಂದರೆ ಬೆಳಿಗ್ಗೆನೇ ಜಾಸ್ತಿ ಕೆಲಸ ಇರುತ್ತೆ ನನಗೆ. ಪ್ರತಿಯೊಂದು ಕೆಲಸ ಅಷ್ಟು ಟೈಮಿಗೆ ನನಗೆ ಮುಗಿಬೇಕಾಗ್ತದೆ. ಹಾಗಾಗಿ ನಾನು ಎಲ್ಲವನ್ನು ಡಿಟೇಲಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ. ಇಲ್ಲೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಹೀಗೆ ಆಲೂಗಡ್ಡೆನ ಮೊದಲಿಗೆ ಸಿಪ್ಪೆ ತೆಗೆದು ಕುಕ್ಕರಲ್ಲೇ ಹಾಕಿ ನಾನೇನು ಮಾಡ್ತೀನಿ ಅಂದರೆ ಹೆಚ್ಚಾಗಿ ನಾನು ಆಲೂಗಡ್ಡೆನ ಕಟ್ ಮಾಡಿ ಬೇಯಿಸ್ಬಿಡ್ತೀನಿ. ಅಂದರೆ ಪೀಸ್ ಮಾಮೂಲಿ ನಾವು
ಸಾಂಬಾರಿಗೆಲ್ಲ ಯಾವ ರೀತಿ ಕಟ್ ಮಾಡ್ತೀವಿ ಅದೇ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಈ ರೀತಿ. ಆಮೇಲೆ ಸ್ಮ್ಯಾಶ್ ಮಾಡೋದಿಲ್ಲ, ಸ್ಮ್ಯಾಶ್ ಮಾಡಿದರೆ ಒಂಥರ ಇದಾದಾಗ ಪುಡಿ ಪುಡಿ ಆದಾಗ ಅನಿಸುತ್ತೆ ಅಂತ ಕಟ್ ಮಾಡಿ ಒಂದು ವಿಸಲ್ ತೆಗೆಸ್ಬಿಡ್ತೀನಿ. ಆನಂತರ ನಾವು ಹೆಚ್ಚು ಸ್ಮ್ಯಾಶ್ ಒಂಥರ ಸ್ಮ್ಯಾಶ್ ಥರ ಹಿಟ್ಟು ನಂಗೆ ಆಗೋದಿಲ್ಲ, ಸಪ್ರೇಟ್ ಆಗಿರುತ್ತೆ ಅಂತ ಆ ರೀತಿಯೇ ಮಾಡ್ತೀನಿ ಹೆಚ್ಚಾಗಿ. ಇವತ್ತು ಆ ರೀತಿ ಮಾಡಿರಲಿಲ್ಲ, ಇವತ್ತು ಜಸ್ಟ್ ಸ್ಮ್ಯಾಶ್ ಮಾಡ್ರಾಯ್ತು ಅಂತ ಈ ರೀತಿ ಕಟ್ ಮಾಡಿ ಅದರಲ್ಲೇ ದೊಡ್ಡ ದೊಡ್ಡ ಪೀಸ್ ಮಾಡಿ ಒಂದು ವಿಸಲನ್ನು ಸ್ವಲ್ಪ ಉಪ್ಪು ಹಾಕಿ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಕೆಲವೊಂದು ಸಲ ನನಗೆ ಯಾವ ರೀತಿ ಅನುಕೂಲ ಆಗುತ್ತಲ್ಲ ಕೆಲಸ ಮಾಡಲಿಕ್ಕೆ ಆ ರೀತಿ ನೋಡಿಕೊಂಡು ಪಟಾಪಟ ಅಂತ ಮಾಡ್ಕೊಳ್ತಾ ಇರ್ತೀನಿ. ನನಗೆ ಒಂದು ಅಂದರೆ ಏಳಲಿಕ್ಕೆ ಏನಾದರೂ ಲೇಟ್ ಆಗಿಬಿಟ್ರೆ ಎಲ್ಲ 8:30 9 ಗಂಟೆ ಒಳಗಟ್ಟು ಅಡುಗೆ ತಿಂಡಿ ಸ್ನಾನ ಪೂಜೆ ಪ್ರತಿಯೊಂದು ಮನೆ ಕ್ಲೀನಿಂಗ್ ಎಲ್ಲನೂ ಮುಗಿಬೇಕಾಗ್ತದೆ. ಸ್ವಲ್ಪ ಲೇಟ್ ಆಗಿಬಿಟ್ರೆ ಮನೆ ಕೆಲಸ ಮಾಡಲಿಕ್ಕೂ ಸ್ವಲ್ಪ ಗಡಿಬಿಡಿ ಅಂತ ಆಗುತ್ತೆ. ಈ ರೀತಿ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಮೊದಲಿಗೆ ಅರಿಶಿನ ಹಿಟ್ಟನ್ನು ಹಾಕಿಲ್ಲ, ಆನಂತರ ಹಾಕುವ ಅಂತ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಆಲೂಗಡ್ಡೆ ಏನಾದರೂ ಕೆಲವೊಮ್ಮೆ ಹಾಳಾಗಿರುತ್ತಲ್ಲ, ಹಾಗಾಗಿ ನೋಡಿ ಕಟ್ ಮಾಡಿ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಹಾಳಿರುವಂಥದ್ದೆಲ್ಲ ಒಂಚೂರು ಏನಾರು ಆಗಿರುವಂಥದ್ದೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹೈಪ್ ಸಹ ಮಾಡಿ. ಲೈಕ್ ಮಾಡಿದ ನಂತರ ಹೈಪ್ ಅಂತ ಬರುತ್ತೆ, ಹೊಸ ಆಪ್ಷನಲ್ ಅದು, ಅದನ್ನು ಸಹ ಮಾಡೋದ್ರಿಂದ ಯೂಟ್ಯೂಬ್ ನಮಗೆ ಸಜೆಸ್ಟ್ ಮಾಡುತ್ತೆ ಅಷ್ಟೇ. ನೋಡಿ ಈ ಕಡೆ ಒಂದು ಕಡೆ ಕುಡಿಯೋಕೆ ನೀರು ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಆಲೂಗಡ್ಡೆ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಡಿಟಾಕ್ಸ್ ಡ್ರಿಂಕ್ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ. ನಾನು ಪಟ 1 ಬೈ 1 ಮಾಡ್ಕೊತಾ ಇರ್ತೀನಿ. ಇಷ್ಟು ಮಾಡಾದ ನಂತರ ಅಡುಗೆಗೆ ಪ್ರಿಪೇರ್ ಮಾಡ್ತೀನಿ. ಕುಚ್ಚಗಕ್ಕಿ ಅನ್ನಕ್ಕೆ ಹೊರಗಡೆ ಇಡ್ತೀನಿ. ಕುಚ್ಚಗಕ್ಕಿ ಅನ್ನ ಹೊರಗಡೆ ಇಟ್ಟು ಬಂದು ಆನಂತರ ಮೀನು ಸಾಂಬಾರು ಮಾಡಲಿಕ್ಕೆ ಮಸಾಲೆ ಮಾಡಲಿಕ್ಕೆ ಗ್ರೈಂಡರಿಗೆ ಹಾಕ್ಕೊಳ್ತೀನಿ. ಪ್ರತಿಯೊಂದು ಅಲ್ಲೇ ನಿಂತಲ್ಲೇ ಬಡ 1 ಬೈ 1 ಮಾಡ್ಕೊತಾ ಇರ್ತೀನಿ ನಾನು. ಹಾಗೆ ನನಗೆ ಅಷ್ಟು ಟೈಮ್ನಲ್ಲಿ ನಾನು ಕವರ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಇದು ರೆಡಿ ಆಯಿತು ನೋಡಿ. ಈಗ ಆಫ್ ಮಾಡಿದೆ ನೋಡಿ, ಎಷ್ಟು ಫುಲ್ ಇದ್ದದ್ದು ಇಷ್ಟು ಹಂತಕ್ಕೆ ಬರೋವರೆಗೂ ಕುದಿಸ್ಕೊಂಡಿದ್ದೀನಿ. ಈಗ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಅಂದರೆ ನಾವು ನೈಟ್ ಅನ್ನ ಮಾಡಿದ ಪಾತ್ರೆನ ತೊಳೆದಿರೋದಿಲ್ಲ, ಯಾಕಂದರೆ ಅನ್ನ ಮಾಡಿದ ಪಾತ್ರೆನ ನೈಟಲ್ಲಿ ತೊಳಿಬಾರ್ದು. ಹಾಗಾಗಿ ನಾನು ಅನ್ನ ಮಾಡಿದ ಪಾತ್ರೆ ಹೆಚ್ಚೆಲ್ಲ ಯಾವಾಗಲೂ ಹಾಗೆಯೇ ಇಟ್ಟಿರ್ತೀನಿ, ಬೆಳಿಗ್ಗೆನೇ ತೊಳಿತೀನಿ. ಒಂದು ವೇಳೆ ಅನ್ನ ಖಾಲಿ ಹಾಕಿದರೂ ಸಹ ನಾನು ನೈಟ್ ಅನ್ನದ ಪಾತ್ರೆನ ತೊಳೆಯೋದೇ ಇಲ್ಲ, ಅದನ್ನು ಹಾಗೆಯೇ ಇಟ್ಟಿರ್ತೀನಿ. ಬೆಳಿಗ್ಗೆನೇ ತೊಳೆಯೋದು ಅನ್ನದ ಪಾತ್ರೆ. ಈಗ ಸಿಂಕ್ ಹತ್ರ ಕಾಣ್ತಿರೋದು ನಿನ್ನೆ ಅನ್ನದ ಮಾಡಿ ಪಾತ್ರೆ, ಅದು ನೈಟಿಂದ ಹಾಗೇ ಇದೆ. ಇವಾಗದು ಟೀ ಕುಡ್ದಾದ ನಂತರನೇ ತೊಳೆಯೋಕ್ಕಾಯಿತು. ಕೆಲವೊಂದು ಸಲ ಬೇಗ ಆಗಿದ್ರೆ ಮೊದಲೇ ತೊಳ್ಕೊಳ್ತೀನಿ ಬೆಳಿಗ್ಗೆ ಎದ್ದ ನಂತರ, ಇಲ್ಲ ಲೇಟ್ ಆಗ್ತದೆ ಅಂದರೆ ಎಲ್ಲ ಪಾತ್ರೆ ಒಮ್ಮೆಲೆ ತೊಳೆದ್ಬಿಡ್ತೀನಿ. ನೋಡಿ ಚೆನ್ನಾಗಿ ನೀಟಾಗಿ ಸೂಸ್ಕೊಂಡೆ. ಇವಾಗ ಇದಕ್ಕೆ ಮೊದಲಿಗೆ ನಾನು ಲಿಂಬೆ ರಸನ ತೆಗೆದುಕೊಂಡು ಇಟ್ಕೊಂಡಿದ್ನಲ್ಲ, ಆ ಲಿಂಬೆ ರಸನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಅರ್ಧ ಕಡೆ ಲಿಂಬೆ ರಸನ ಹಿಂಡಿಟ್ಕೊಂಡಿದ್ದೆ, ಅದನ್ನು ಈಗ ಸೇರಿಸ್ಕೊಂಡಿದ್ದೀನಿ ನೋಡಿ. ಇಷ್ಟ ಆಗಿದೆ. ನಾನು 4 ಲೋಟ ನೀರು ಹಾಕಿದ್ದೀನಿ, ಹತ್ತತ್ರ 2 ಲೋಟ ನೀರು ಆಗಿದೆ. ಹಾಗೆ ಮನೆಯವ್ರು ತೊಗೊಂಡ್ರು, ಅದನ್ನು ಅವರು ಸ್ವಲ್ಪ ಕುಡಿದು ನನಗೂ ಸ್ವಲ್ಪ ಇಟ್ಟಿದ್ರು. ಆನಂತರ ಈ ಕಡೆ ಆಲೂಗಡ್ಡೆ ಪಲ್ಯ ಮಾಡಲಿಕ್ಕೋಸ್ಕರ ಸ್ವಲ್ಪ ಸಾಸಿವೆ, ಹಸಿಮೆಣಸು, ಕಡಲೆಬೇಳೆ ಮತ್ತು ಕರಿಬೇವು ಮತ್ತು ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆನಂತರ ಆಲೂಗಡ್ಡೆ ಬೇಯಿಸಿರೋದನ್ನು ಇದಕ್ಕೆ ಸೇರಿಸ್ಕೊಂಡು, ನಾನು ಅದೆಲ್ಲ 1 ಬೈ 1 ಫ್ರೈ ಮಾಡೋದು ತೋರಿಸಿಲ್ಲ. ಆನಂತರ ಸ್ವಲ್ಪ ಕ್ಲಿಪ್ಪಿಂಗನ್ನು ತೆಗೆದುಕೊಂಡೆ. ಆಲೂಗಡ್ಡೆ ಎಲ್ಲ ಹಾಕಿ ಈಗ ಅಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕೈಯಲ್ಲಿ ನಾನು ಸ್ಮ್ಯಾಶ್ ಮಾಡಿ ಹಾಕಿಲ್ಲ, ಸ್ವಲ್ಪ ಸೌಂಡಲ್ಲೇ ಹೊಡೆದ್ರೆ ಅಲ್ಲೇ ಇದಾಗ್ಬಿಡುತ್ತೆ ಅಂತ ಅಲ್ಲೇ ಇದು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಹಿಟ್ಟು, ಸ್ವಲ್ಪ ಉಪ್ಪು, ಹಾಗೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸ್ಕೊಳ್ತೀನಿ. ಉಪ್ಪನ್ನು ಆಲೂಗಡ್ಡೆ ಬೇಯಿಸಲಿಕ್ಕೆ ಹಾಕಿದ್ದೀನಿ, ಇನ್ನು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಅದಕ್ಕೆ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಾನು ಹೆಚ್ಚಾಗಿ ಕಲ್ಲುಪ್ಪನ್ನೇ ಬಳಸೋದು, ನಮ್ಮ ಕಡೆ ಸಾಣಿ ಕಟ್ಟ ಉಪ್ಪನ್ನು ಹೇಳ್ತೀವಿ ಅದನ್ನೇ ಬಳಸೋದು. ಆದರೆ ಪುಡಿ ಉಪ್ಪನ್ನು ಸಹ ಇಟ್ಕೊಂಡಿರ್ತೀನಿ, ಕೆಲವು ಅಡುಗೆಗೆ ಪುಡಿ ಉಪ್ಪು ಬೇಕಾಗುತ್ತೆ. ಆಮ್ಲೆಟ್, ಇಡ್ಲಿ ಈ ಥರ ಅಡುಗೆಗಳಿಗೆಲ್ಲ ಸ್ವಲ್ಪ ಪುಡಿ ಉಪ್ಪು ಬೇಕಾಗುತ್ತೆ. ಕೆಲವೊಂದು ಸಲ ಅಲ್ಲಲ್ಲಿ ಸಿಕ್ಕದಾಗುತ್ತೆ ಅಂತ ನೋಡಿ. ಈ ರೀತಿ ಮಾಡಿಕೊಂಡೆ. ಈಗ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡೆ. ಸ್ವಲ್ಪ ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ ಆಲೂಗಡ್ಡೆ ಪಲ್ಯಗೆ. ನಾನು ಸ್ವಲ್ಪ ಎಣ್ಣೆ ಕಡಿಮೆ ಬಳಸೋದ್ರಿಂದ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ನೀರು ಸೇರಿಸೋದು ಇಷ್ಟ ಆಗೋದಿಲ್ಲ, ಚೆನ್ನಾಗೇ ಇರುತ್ತೆ ಟೇಸ್ಟ್, ಏನೂ ಇದಾಗಲ್ಲ. ಇಷ್ಟ ಆಗಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆನ ಜಾಸ್ತಿ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಜಾಸ್ತಿ ಎಣ್ಣೆಯನ್ನು ಬಳಸಿಲ್ಲ, ಯಾಕಂದರೆ ನಾವು ಮನೇಲಿ ತಿನ್ನೋವಾಗ ನಾವು ಜಾಸ್ತಿ ಎಣ್ಣೆ ಬಳಸೋದಿಲ್ಲ. ಡೀಪ್ ಫ್ರೈ ಮಾಡುವಾಗ ಮಾತ್ರ ಜಾಸ್ತಿ ಎಣ್ಣೆ ಬಳಸೋದು, ಪಲ್ಯಗೆಲ್ಲ ಸ್ವಲ್ಪ ಕಡಿಮೆನೇ. ಹಾಗಾಗಿ ಒಂದು 2-3 ಟೀ ಸ್ಪೂನ್ ಆಗುವಷ್ಟು ನೀರನ್ನು ಸ್ವಲ್ಪ ಬಳಸ್ಕೊಂಡೆ. ಒಂದು 1/4 ಲೋಟ ಅಂತ ಹೇಳ್ಬೋದು, ಅಷ್ಟೊಂದಲ್ಲ, ಒಂದು ಸ್ವಲ್ಪ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಅಲ್ಲೇ ಅಷ್ಟೇ ನಾನು ನೀರು ಬಳಸ್ಕೊಂಡಿರೋದು.
ಇನ್ನೊಂದು ಚೂರು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದು ಸಲ ಹಾಕಿದ ನಂತರ ಆಲೂಗಡ್ಡೆ ತುಂಬ ಸ್ಮ್ಯಾಶ್ ಆಗಿಬಿಟ್ರೆ ಕೆಳಗಡೆ ಹೋಗಿ ತಳ ಹಿಡ್ಕೊಂಡು ಥರ ಆಗುತ್ತೆ ಅಂತ. ನೋಡಿ ಈ ರೀತಿ ಮಾಡಿಕೊಂಡೆ. ಇಷ್ಟ ಆಯಿತು. ಇವಾಗ ಮುಚ್ಚಿ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ಸಹ ರೆಡಿ ಆಯಿತು. ಇವತ್ತು ಬೆಳಗಿನ ತಿಂಡಿಗೆ ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ. ಈ ಕಡೆ ಚಪಾತಿ ಹಿಟ್ಟನ್ನು ನಾದಿಟ್ಕೊಂಡಿದ್ದೆ. ನೋಡಿ ನಾನು ಅಲ್ಲಿ ಕೆಲಸ ಮಾಡ್ತಾನೆ ಮೊದಲಿಗೆ ಅದಷ್ಟನ್ನು ಬೇಯೋಕೆ ಇಟ್ಕೊಂಡು, ಆನಂತರ ಕುಚ್ಚಗಕ್ಕಿ ಅನ್ನಕ್ಕೆ ಇಟ್ಕೊಂಡು, ಹಾಗೆಯೇ ಹಿಟ್ಟನ್ನು ಕಲಸಿಟ್ಕೊಂಡು, ಹಾಗೆ ಕುಚ್ಚಗಕ್ಕಿ ಅನ್ನಕ್ಕೆ ಅಕ್ಕಿ ಹಾಕಿ ಬಂದು ಆನಂತರ ಮಸಾಲೆ ರುಬ್ಲಿಕ್ಕೆ ಹಾಕಿ ಆನಂತರ ಒಂದು ಆಲೂಗಡ್ಡೆ ಪಲ್ಯನ ಮಾಡಿಕೊಂಡೆ. ಹೀಗೆ ನಾನು ಕೆಲಸನ ಪ್ಲ್ಯಾನಿಂಗ್ ಮಾಡಿ ಮಾಡ್ತಾಯಿರ್ತೀನಿ. ಯಾವ ಕೆಲಸ ಆದ ನಂತರ ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ನನ್ನ ಮೈಂಡಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡ್ಕೊತಾ ಇರ್ತೀನಿ. ಅಂದರೆ ಯಾವ ಕೆಲಸ ಮೊದಲಿಗೆ ಮಾಡಿದ್ರೆ ಬೇಗ ಆಗುತ್ತೆ, ಮತ್ತು ಯಾವ ಕೆಲಸ ಆ ಟೈಮಿಗೆ ಆಗಬೇಕು ಅನ್ನೋದನ್ನು ನಾನು ನೋಡ್ಕೊತ ಮಾಡ್ತಾಯಿರ್ತೀನಿ. ಈಗ ಮಸಾಲೆ ಎಲ್ಲ ಗ್ರೈಂಡರಿಗೆ ಹಾಕಿಟ್ಬಿಟ್ರೆ ನಾವು ಇಲ್ಲಿ ತಿಂಡಿ ಎಲ್ಲ ಮಾಡೋ ತನಕ ಮಸಾಲೆನೂ ಅಂದ್ರೆ ನೈಸ್ ಆಗುತ್ತೆ. ಆ ಕಡೆ ಕುಚ್ಚಕ್ಕಿ ಅನ್ನನೂ ಸಹ ತಿಂಡಿ ಎಲ್ಲ ಆಗಿ ಸ್ನಾನ ಪೂಜೆ ಎಲ್ಲ ಆಗೋ ತನಕ ಕುಚ್ಚಕ್ಕಿ ಅನ್ನನೂ ಬೇಯುತ್ತೆ. ಹಾಗಾಗಿ ಅದನ್ನು ಮೊದಲಿಗೆ ಇಟ್ಕೊಂಡ್ಬಿಡ್ತೀನಿ. ಈ ಕಡೆ ಕುಡಿಯೋಕೆ ನೀರಿಟ್ಟು ತಿಂಡಿಗೆಲ್ಲ ಕುಡಿಯೋಕೆ ನೀರಿಟ್ಟು ಮೊದಲಿಗೆ ಹೋಗಿ ಕುಚ್ಚಗಕ್ಕಿ ಅನ್ನಕ್ಕೆ ಇಟ್ಟು ಬರ್ತೀನಿ. ಹಾಗೆ ಕುಡಿಯೋಕೆ ನೀರು ತುಂಬೋದು. ಪ್ರತಿದಿನ ನಾವು ಕುಡಿಯೋ ನೀರನ್ನು ಚೇಂಜ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಬೆಳಿಗ್ಗೆನೇ ಕುಡಿಯೋ ನೀರು ಚೇಂಜ್ ಮಾಡೋದ್ರಿಂದ ಕುಡಿಯೋ ನೀರು ತುಂಬೋದು ಅದೆಲ್ಲ ಮೊದಲಿಗೆ ಮಾಡುವಂಥ ಕೆಲಸನ ಬೇಗ ಮಾಡ್ಕೊಂಡು ಬಿಡ್ತೀರಿ. ಈಗ ಹಾಗಾಗಿ 7:30 ಆಗಿ ಬಂತು. ಹಂಗೆ ತಿಂಡಿ ಪಲ್ಯ ಎಲ್ಲ ಆಗಿದ ನಂತರ ಮಕ್ಕಳಿಗೆ ತಿಂಡಿ ಕೊಡುವಂತ ಈಗ ಚಪಾತಿ ಮಾಡ್ತಾಯಿದ್ದೀನಿ. ನಾನು ಚಪಾತಿ ಅಲ್ಲಲ್ಲೇ ಮಾಡಿ ಬೇಗ ಅಲ್ಲೇ ಹಣಿತಾ ಇರ್ತೀನಿ, ಅಲ್ಲೇ ಸುಡ್ತಾ ಇರ್ತೀನಿ. ಕುತ್ಕೊಂಡೆಲ್ಲ ಹಣಿಯೋದಿಲ್ಲ. ನಂಗೆ ಚಪಾತಿ ಮಾಡೋದು ಫಾಸ್ಟ್ ಅಂತ ಅನಿಸುತ್ತೆ. ಚಪಾತಿ ದೋಸೆ ಎಲ್ಲ ಆಲ್ಮೋಸ್ಟ್ ಎಲ್ಲ ತಿಂಡಿನೂ ಬೇಗನೆ ಮಾಡ್ತೀನಿ ನಾನು. ಬೆಳಿಗ್ಗೆ ಬೇಗ ಮಾಡ್ಕೊಳ್ತೀನಿ. ಲೇಟಾಗಿ ಎದ್ದರೂ ಸಹ ನಾನು ಕೆಲಸನ ಫಾಸ್ಟಾಗಿ ಮಾಡ್ಕೊಂಡ್ಬಿಡ್ತೀನಿ. ಎಣ್ಣೆನ ನಾನು ಈ ಥರ ಕೈಯಲ್ಲೇ ಈ ಸೌಂಟಿನಲ್ಲೇ ಹಾಕೋದು. ನಂಗೆ ಅದೇ ಈಸಿ ಆಗುತ್ತೆ. ನಾನು ಮೊದಲಿಗೆಲ್ಲ ಚಪಾತಿ ಬಂಡಿಗೆಲ್ಲ ಮೊದಲೇ ಎಣ್ಣೆ ಹಾಕಿ ಇಟ್ಕೊಳ್ಳೋದಿಲ್ಲ. ಆನಂತರನೇ ಚಪಾತಿ ಹಾಕಿದ ನಂತರ ಚಪಾತಿ ಮೇಲೇ ಎಣ್ಣೆ ಹಾಕ್ಕೊಳ್ಳೋದು. ಯಾಕಂದ್ರೆ ನಾನು ಚಿಕ್ಕವಳಿರೋ ಅಂದರೆ ನಾನು ಬೇಗ ಅಡುಗೆ ಮಾಡೋದೆಲ್ಲ ಕಲ್ತಿರೋದು. ಶಾಲೆಗೆ ಹೋಗುವಾಗಲೇ ನಾನು ಅಡುಗೆ ಮಾಡ್ತಾಯಿದ್ದೆ. ಅಕ್ಕಂದೆಲ್ಲ ಬೇಗ ಮದುವೆ ಆಗಿರೋದು, ನಾನು ಬೇಗ ಅಡುಗೆ ಮಾಡ್ತಿದ್ದೆ. ಆವಾಗೆಲ್ಲ ಜಾಸ್ತಿ ಕೈ ಸುಟ್ಕೊಳ್ತಾ ಇದ್ದೆ ನಾನು. ಆವಾಗ ನಾನು ಜಾಸ್ತಿ ಕೈ ಸುಟ್ಕೊಳ್ಳೋದ್ರಿಂದ ಈ ರೀತಿ ಮೆಥಡನ್ನು ಕಲ್ತ್ಕೊಂಡೆ ನಾನು. ಅಲ್ಲಿಂದ ನನಗೆ ಈ ಎಣ್ಣೆ ಹಾಕಿದ ನಂತರ ನಾವು ಮೊದಲಿಗೆ ಏನು ಮಾಡ್ತಿದ್ವಿ, ಮೊದಲೇ ಬಂಡಿಗೆ ಎಣ್ಣೆ ಹಾಕಿಟ್ಕೊಳ್ತೀವಿ. ಆನಂತರ ಚಪಾತಿನ ಹೊತ್ತಾಕ್ತಿದ್ದೆ. ಆವಾಗ ನನಗೆ ಜಾಸ್ತಿ ಎಣ್ಣೆ ಎಲ್ಲ ಸುಟ್ಕೊಂಡಿರೋದು ಜಾಸ್ತಿ ಇದೆ. ನಾನು ಆ ರೀತಿ ಮಾಡ್ಕೊಂಡಿದ್ದು ಚಿಕ್ಕವಳಿದ್ದಾಗೆ. ಹಾಗಾಗಿ ಅದನ್ನು ಬಿಟ್ಟು ಆಮೇಲೆ ನಾನು ಈ ರೀತಿ ಅಭ್ಯಾಸ ಮಾಡ್ಕೊಂಡಾಗಿಂದ ಆ ಥರ ಎಲ್ಲ ಏನೂ ಆಗೋದಿಲ್ಲ. ನೋಡಿ ಚಪಾತಿನ ನಾವು ಒಂದೇ ಕಡೆಗೆ ಯಾವಾಗಲೂ ಬೇಯಿಸಬಾರ್ದು. ಅದು ಗಟ್ಟಿಯಾಗಿಬಿಡುತ್ತೆ ಮತ್ತು ಚೆನ್ನಾಗೂ ಸಹ ಇರಲ್ಲ. ಚಪಾತಿನ ನಾವು ಎಲ್ಲ ಕಡೆ ಸುತ್ತಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಮ್ಮೆಲೆ ಒಂದೇ ಕಡೆಗೆ ಇಟ್ಟು ಹಿಂದೆ ಮುಂದೆ ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿ ಬೇಯೋದು ಇಲ್ಲ. ಸೈಡೆಲ್ಲ ಹಾಗೆ ಹಸಿ ಅನಿಸುತ್ತೆ. ಮತ್ತು ಜಾಸ್ತಿ ಸೀದೋ ಥರನೂ ಚಪಾತಿನ ಬೇಯಿಸಬಾರ್ದು. ಸ್ವಲ್ಪ ಇದಾಗ್ತಿದೆ ಅನ್ನುವಾಗಲೇ ಚಪಾತಿನ ತಿರುಗಿಸಿ ಬೇಯಿಸ್ಕೊಂಡ್ರೆ ಚಪಾತಿ ಗಟ್ಟಿನೂ ಆಗೋದಿಲ್ಲ ಮತ್ತು ಚೆನ್ನಾಗೂ ಸಹ ಬೇಯುತ್ತೆ. ಒಂದೇ ಕಡೆಗೆ ಬೇಯಿಸಬಾರ್ದು. ಈ ರೀತಿ ನೋಡಿ ಎಲ್ಲ ಸೈಡು ಬೇಯಿಸಬೇಕು. ನಾವು ಮಧ್ಯದಲ್ಲಷ್ಟೇ ಬೇಯಿಸ್ಕೊಂಡ್ರೆ ಚಪಾತಿ ಗಟ್ಟಿ ಆಗಿಬಿಡೋದು ಮತ್ತು ಜಾಸ್ತಿ ಬೆಂದೋಗೋದು ಆ ಥರ ಎಲ್ಲ ಆಗುತ್ತೆ. ಈ ಥರ ಸೈಡೆಲ್ಲ ಬೇಯಿಸ್ಕೊಳ್ಬೇಕು. ನನಗಂತೂ ಚಪಾತಿ ಎಲ್ಲ ಕಡೆಯೂ ನೀಟಾಗಿ ಬೇಯಬೇಕು, ಇಷ್ಟ ಆಗೋದಿಲ್ಲ. ಅಂದರೆ ನಾನು ಈ ರೀತಿಯೇ ಬೇಯಿಸ್ಕೊಳ್ಳೋದು. ಕರೆಕ್ಟಾಗಿ ಈಕ್ವಲ್ ಆಗಿ ಬೇಯಿಸ್ಕೊಳ್ತೀನಿ ಎಲ್ಲ ಸೈಡು ಸಹ. ನೋಡಿ ಈ ರೀತಿ ಬೇಯಿಸ್ಕೊಳ್ತೀನಿ. ಚಪಾತಿ ಮಾಡ್ತಾನೇ ಇರ್ತೀನಿ ನಾನು. ಆ ಕಡೆ ಹಡಿತಾ ಇರ್ತೀನಿ, ಈ ಕಡೆ ಚಪಾತಿನ ಬೇಯಿಸ್ತಾ ಇರ್ತೀನಿ ನಾನು. ಒಮ್ಮೆಲೇ ಮಾಡ್ತೀನಿ ಎರಡು ಕೆಲಸನೂ. ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಬೇಗ ಮಾಡ್ಕೊಳ್ತೀನಿ. ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಒಳಗೆ ತಿಂಡಿ ರೆಡಿ ಆಗಿಬಿಡುತ್ತೆ ನಂದು. ಆಯ್ತು, ಇವಾಗ ಚಪಾತಿನ ಸಹ ರೆಡಿ ಮಾಡ್ತಾಯಿದ್ದೀನಿ. ಈ ಕಡೆ ಚಪಾತಿ ಮಾಡ್ತಾ ಇರುವಾಗಲೇ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಟೈಮ್ ಆಯಿತು, ಬಂದರು ಅವರು. ಹಾಗೆ ಅದೇ ಕೈಯಲ್ಲೇ ನಾನು ಈ ಕಡೆ ಅವ್ರಿಗೆ ತಿಂಡಿನೂ ಸಹ ಹಾಕ್ಕೊಡ್ತಾಯಿದ್ದೀನಿ. ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಒಬ್ಬನಿಗೆ ಕೊಟ್ಟಿದ್ದೀನಿ. ಹಾಗೆ ಮತ್ತು ಇನ್ನೊಬ್ಬನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾನೆ. ಹಾಗೆ ಇದು ಮನೆಯವರಿಗೋಸ್ಕರ ಮಾಲ್ಟು, ಆನಂತರ ದಾಳಿಂಬೆ ಹಣ್ಣು ಮತ್ತು ಚಪಾತಿ ಪಲ್ಯ. ಆನಂತರ ಇದು ನೋಡಿ ನಂದು ತಿಂಡಿ ಆಯಿತು. ಇವಾಗ ಮಾಲ್ಟನ್ನು ಕುಡಿತಾ ಇದ್ದೀನಿ. ಮಾಲ್ಟ್ ಮಾಡಿರೋದೆಲ್ಲ ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡಿಲ್ಲ, ಪ್ರತಿಯೊಂದನ್ನು ನಾನು ವಿಡಿಯೋ ಮಾಡಿಲ್ಲ. ಆನಂತರ ನಾನು ಏನೇನು ಮಾಡಿದ್ದೀನಿ ಅನ್ನೋದು ಸಹ ನಿಮಗೆ ತೋರಿಸಿದ್ದೀನಿ. ನೋಡಿ ಈ ರೀತಿ ತಿಂಡಿ ತಿಂದಾದ ನಂತರ ಒಂದು ಗ್ಲಾಸ್ ಮಾಲ್ಟನ್ನು ಕುಡಿತಾ ಇದ್ದೀನಿ. ನೀವು ಫುಲ್ ಮಾಲ್ಟೇ ಕುಡಿತೀವಿ ಅಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕುಡಿಬೋದು. ಇಲ್ಲ ತಿಂಡಿ ತಿಂದು ಮಾಲ್ಟ್ ಕುಡಿತೀನಿ ಅಂದರೆ ಒಂದು ಗ್ಲಾಸ್ ಕುಡಿದ್ರೆ ಸಾಕು. ನನಗೆ ಸ್ವಲ್ಪ ದಿನ ನೆಗಡಿ ಆಗಿತ್ತಂತ ಕುಡಿತಾ ಇರಲಿಲ್ಲ. ಈಗ ಮತ್ತೆ ತಿರ್ಗಾ ಕುಡಿತಾ ಇದ್ದೀನಿ. ನೋಡಿ ಇಷ್ಟೊಂದು ಮಾಡಿ ಈಗ ಪೂಜೆ ಸ್ನಾನ ಎಲ್ಲ ಆಯಿತು. ಆದರೆ ಕಿಚನ್ ಒಂದು ಕ್ಲೀನ್ ಆಗಿಲ್ಲ.
ಇದು ಇವತ್ತು ಮಾಡಿರೋದು ಅನ್ನ, ಕುಚ್ಚಲಕ್ಕಿ ಅನ್ನ ಮಾಡಿದ್ದೀನಿ. ಹಾಗೆ ನವಲ್ಕೋಲ್ ಬಾಜಿ ಅಂತೀವಿ ನಾವು ಇದಕ್ಕೆ, ಪಲ್ಯ, ನವಲ್ಕೋಲ್ ಪಲ್ಯ. ಹಾಗೆ ಇದು ನೈಟಿಂದು ಮರವಾಯಿ ಸುಕ್ಕ ಅಂದರೆ ಚಿಪ್ಪಿಕಲ್ ಸುಕ್ಕ ಇತ್ತು, ಅದನ್ನು ಬಿಸಿ ಮಾಡಿದ್ದೀನಿ. ಇದು ಇವಾಗ ಮಾಡಿರೋದಲ್ಲ, ನೈಟ್ ಮಾಡಿರುವಂಥದ್ದು ಇದು. ಹಾಗೆ ಸಾಂಬಾರಿಗೆ ನೋಡಿ, ಇದು ಸಾಂಬಾರು ಈಗ ಮಾಡಿರುವಂಥದ್ದೆಯ, ಅಂದರೆ ಮನೆಯವರಿಗೆಲ್ಲ ಊಟ ಡಬ್ಬಿ ಎಲ್ಲ ಪ್ಯಾಕ್ ಆಯ್ತಲ್ಲ, ಈಗ ಅವರೆಲ್ಲ ಹೋದ ನಂತರ ನಾನು ಇದು ತೋರಿಸ್ತಾ ಇರೋದು. ನೋಡಿ, ಸಣ್ಣ ಮೀನಿನ ಸಾರು ಇವತ್ತು, ಸಣ್ಣ ತೋರಿ ಅಂತ ಬರ್ತೀವಿ, ಈಗ ಇದೇ ಸ್ಟಾರ್ಟ್ ಆಗಿದೆ. ಇದರ ಸಾರು ಇತ್ತು ಇವತ್ತು ಈ ಮೀನಿನ ಸಾರು ಮಾಡಿದ್ದೆ. ಇದಿಷ್ಟು ಊಟಕ್ಕೆ ಮಾಡಿರುವಂಥದ್ದು. ಬಾಜಿ ಅಂದರೆ ನವಲ್ಕೋಲ್ ಪಲ್ಯ, ಮೀನು ಸಾರು, ಹಾಗೆ ಕುಚ್ಚಲಕ್ಕಿ ಅನ್ನ. ಇದು ನೋಡಿ ತಿಂಡಿಗೆ ಮಾಡಿರುವಂಥದ್ದು ಆಲೂಗಡ್ಡೆ ಪಲ್ಯ. ಎಲ್ಲರದ್ದು ತಿಂಡಿ ಈಗ ಅಷ್ಟು ಮಿಕ್ಕಿದೆ, ಒಂದು ಸ್ವಲ್ಪ ಚಪಾತಿ ಅದು ಮಿಕ್ಕಿದೆ. ಈಗ ನೋಡಿ ಬಾಜಿ, ಅನ್ನ, ಪಲ್ಯ, ಮತ್ತು ನೈಟಂದು ಇದು ಉಂಟು. ಇಷ್ಟು ಇವತ್ತಿನ ಊಟಕ್ಕೆ. ಆನಂತರ ಫ್ರೈಯನ್ನು ಆಮೇಲೆ ನೋಡಿ ಇಷ್ಟು ಪಾತ್ರೆ ಬಿದ್ದಿದೆ, ಈಗ ತೊಳಿಬೇಕು. ಎಲ್ಲ ತಿಂದಿಟ್ಟು ಮಾಡಿರುವಂಥದ್ದೆಲ್ಲ ಪಾತ್ರೆ ಎಲ್ಲ ಹಾಗೆ ಇದೆ. ಈಗ ಕ್ಲೀನ್ ಮಾಡ್ಕೊಳ್ಬೇಕು ಕಿಚನನ್ನು ಕ್ಲೀನ್ ಮಾಡಿಲ್ಲ ನಾನು. ನೋಡಿ ಫ್ರೈಗೆಲ್ಲ ಕಲಸಿಟ್ಟಾಗಿದೆ. ಫ್ರೈಯನ್ನು ಊಟ ಮಾಡುವಾಗ ಮಾಡ್ಕೊಳ್ಳೋದು. ಮತ್ತು ಉಳಿದಿರುವಂತಹ ಅಡುಗೆ ಎಲ್ಲ ಆಗಿದೆ. ಇನ್ನೇನು ಅಡುಗೆ ಮಾಡಲಿಕ್ಕಿಲ್ಲ ನಂದು. ಫ್ರೈ ಒಂದು ಮಾಡೋದು, ಊಟ ಮಾಡೋದು ಮಧ್ಯಾಹ್ನಕ್ಕೆ ಅಷ್ಟೇ. ನೋಡಿ ಇಷ್ಟು ಗಲೀಜಾಗಿದೆ ಕಿಚನ್ನು. ಇವಾಗೆಲ್ಲ ಪಾತ್ರೆ ನಾನು ಹೊರಗಡೆ ಕೂತು ತೊಳೆಯುವ ಅಂತ ತುಂಬಿಕೊಂಡಿದ್ದೀನಿ, ಎಲ್ಲ ಟಬ್ಬಿಗೆ ಹಾಕ್ಕೊಂಡಿದ್ದೀನಿ. ನಿಂತ್ಕೊಂಡು ಸಹ ಇಲ್ಲಿ ಕಿಚನಲ್ಲಿ ತೊಳಿತೀನಿ, ಆದರೆ ಹೊರಗೆ ರಾಶಿ ಪಾತ್ರೆ ಇದ್ದವಾಗ ಹೊರಗಡೆ ತಗೊಂಡೋಗಿ ತೊಳಿತೀನಿ ನಾನು, ಬೆಳಿಗ್ಗೆ ತಿಂಡಿ ಆದ ನಂತರ. ಇವಾಗ ನೋಡಿ ಪಾತ್ರೆ ತೊಳೆದು ಬಟ್ಟೆ ಎಲ್ಲ ಒಗೆದು ಆಯಿತು, ಫುಲ್ ಎಲ್ಲ ಕೆಲಸ ಮುಗಿದ ನಂತರ ಬಂದು ಕಿಚನ್ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ನೀಟಾಗಿದೆ ನೋಡಿ, ಸಿಂಕ್ ಎಲ್ಲ ಒರೆಸಿಟ್ಟಿದ್ದೀನಿ. ಹಾಗೆ ಗ್ಯಾಸ್ ಕಟ್ಟೆ ಎಲ್ಲ ಫುಲ್ ಕ್ಲೀನಾಗಿದೆ. ಇವಾಗ ನೋಡಿ ಫಸ್ಟ್ ಬಿಫೋರ್ ಯಾವ ರೀತಿ ಇತ್ತು, ಈಗ ಆಫ್ಟರ್ ಯಾವ ರೀತಿ ಆಗಿದೆ ಅಂತ. ಫುಲ್ ಕಿಚನ್ ಎಲ್ಲ ಕ್ಲೀನ್ ಆಯಿತು. ಇವಾಗ ಮನೆ ಕೆಲಸ ಎಲ್ಲ ಮುಗಿದು ಬಟ್ಟೆ ಹೊಲಿಯೋದು. ಈಗ ಅಷ್ಟು ಹೊತ್ತಾಗ್ಬಿಡತ್ತೆ ನನಗೂ ಸಹ ಮನೆ ಕೆಲಸ, ಮನೆ ನೀಟ್ ಮಾಡೋ ತನಕ. ನೋಡಿ ಅಡುಗೆ ಎಲ್ಲ ಇಲ್ಲಿ ಕೆಳಗಡೆ ಎತ್ತಿಟ್ಟಿದ್ದೀನಿ, ಕುಡಿಯೋಕೆ ನೀರು ಹಾಗೆ ಬಿಸಿ ನೀರು ಎಲ್ಲ ನೋಡಿ. ಆನಂತರ ಬಟ್ಟೆ ಎಲ್ಲ ಹೊಲಿಲಿಕ್ಕೆ ಹೋಗಿ ಬಂದೆ, ಮತ್ತೆ ತೋರಿಸಿಲ್ಲ ನಾನು. ಮಧ್ಯಾಹ್ನದ ಊಟಕ್ಕೆ ಫ್ರೈ ಮಾಡಿ ಊಟ ಮಾಡಿದ್ದೆ. ಹಾಗೆ ಸಾಯಂಕಾಲಕ್ಕೆ ಮನೆಯವರು ಹಣ್ಣೆಲ್ಲ ತೊಗೊಂಡು ಬಂದಿದ್ದರು. ಹಣ್ಣು ಇದು ರಾಮಫಲ ಒಂದು 2 kg ತಂದಿದ್ದರು. ಇವತ್ತು ಒಂದು ಹಣ್ಣು ಆಗಿದೆ, ಉಳಿದಿರುವಂಥದ್ದು ಹಣ್ಣು ಆಗಿರಲಿಲ್ಲ, ಸ್ವಲ್ಪ ಕಾಯಿ ಹಾಗೆ ಇತ್ತು, ಹಾಗೆ ಎತ್ತಿಟ್ಟಿದ್ದೀನಿ ಹಣ್ಣಾಗಿರುವಂಥದ್ದು. ಈಗ ಮಕ್ಕಳೆಲ್ಲ ಸ್ಕೂಲಿಂದ ಬಂದ ನಂತರ ತಿನ್ನೋದು ಸಂಜೆ, ಹಾಗೆ ಅದನ್ನು ಅಲ್ಲೇ ಎತ್ತಿಡ್ತಾ ಇದ್ದೀನಿ. ಹಾಗೆ ದಾಳಿಂಬೆ ಹಣ್ಣೆಲ್ಲ ತಂದು ತಿಂದಾಗಿದೆ, ಒಂದು 4-5 ತಿಂದಾಗಿದೆ. ಒಂದಿಷ್ಟು ಹಣ್ಣಿದೆ ಈಗ, ದಾಳಿಂಬೆ ಮತ್ತು ಆರೆಂಜು ಒಂದು 2 ತಿಂದಾಗಿದೆ. ಎಲ್ಲ 2-2 kg ತಂದಿರುವಂಥದ್ದು. ಇದು ದ್ರಾಕ್ಷಿ ಒಂದು ಅರ್ಧ kg ತಂದಿರುವಂಥದ್ದು. ಒಂದು ಸ್ವಲ್ಪ ತಿಂದ, ಒಂದು ಸ್ವಲ್ಪ ಉಳಿದಿದೆ. ಆಯಿತು, ಎಲ್ಲ ಮುಚ್ಚಿಟ್ಟಿದ್ದೀನಿ ಇವಾಗ. ಈಗ ಈ ಕಡೆ ನಾನು ಇದು ಮಾಡಲಿಕ್ಕಿಟ್ಟಿದ್ದೆ, ಏನಂದರೆ ಮೊಳಕೆ ಕಾಳು ಮಾಡಲಿಕ್ಕಿಟ್ಟಿದ್ದೆ. ಮೊಳಕೆ ಕಾಳನ್ನು ರಾತ್ರಿ ನೆನೆ ಹಾಕಿಟ್ಟಿದ್ದೆ, ಒಂದು ಕಾಳುಗಳೆಲ್ಲ ರಾತ್ರಿ ನೆನೆ ಹಾಕಿಟ್ಟಿದ್ದೆ. ಹುರುಳಿಕಾಳು, ಆನಂತರ ಹೆಸರು ಕಾಳು, ಆನಂತರ ಮಡಿಕೆ ಕಾಳು. ಇದು ಮಡಿಕೆ ಕಾಳು, ಇದು ಹೆಸರು ಕಾಳು, ಇದು ಹುರುಳಿಕಾಳು. ಇಲ್ಲಿ ಫಸ್ಟ್ ಒನ್ ಇರೋದು ಮಡಿಕೆ ಕಾಳು. ಅಷ್ಟೂ ಸಹ ನೆನೆ ಹಾಕಿಟ್ಟಿದ್ದೆ ಮೊಳಕೆ ಬರಲಿ ಅಂತ. ಇವಾಗೆಲ್ಲ ಮೊಳಕೆ ಬಂದಿದೆ, ಅದನ್ನು ಇವತ್ತು ವಿಡಿಯೋದಲ್ಲಿ ತೋರಿಸಿಲ್ಲ ನಾನು. ಹಾಗೆ ಅಣ್ಣನ ಮಕ್ಕಳ ಸ್ಕೂಲಲ್ಲಿ ಇದಿತ್ತು, ಏನಂದರೆ ಫುಡ್ ಫೆಸ್ಟಿವಲ್ ಇತ್ತು ನೋಡಿ. ಇವನು ಅಣ್ಣನ ಮಗ ಫಸ್ಟ್ ಅವ್ರದ್ದೇ ಚಾಟ್ಸ್ ಆ್ಯಂಡ್ ಜ್ಯೂಸ್ ಇತ್ತು ಅವ್ರದ್ದು ಅಂಗಡಿ ಬೋರ್ಡ್. ಅತ್ತಿಗೆ ಮಾಡಿದ್ಲು, ಸ್ವಲ್ಪ ಸರಿಯಾಗಿ ಮಾಡ್ಕೊಂಬಂದಿಲ್ಲ, ಅವ್ರ ಮೇಲುಗಡೆ ಇರೋದು ಅವ್ರ ಬೋರ್ಡು. ಇವನು ರಿತ್ವಿಕ್, ಇವನು ಕೌಶಿಕ್, 3 ಜನ ಶಾಪನ್ನು ಇಟ್ಟಿದ್ರು ಅವರು. ಚಾಟ್ಸ್ ಆ್ಯಂಡ್ ಜ್ಯೂಸ್, ಚಾಟ್ಸ್ ಇತ್ತವ್ರದ್ದು. ಕೋಕಮ್ ಜ್ಯೂಸ್, ಲೆಮನ್ ಜ್ಯೂಸ್, ಕಾರ್ನು ಮತ್ತು ಕಡಲೆ, ಇದಿಷ್ಟು ಚಾಟ್ಸ್ ಇತ್ತು. ಹಾಗೆ ಉಳಿದಿರೋ ಮಕ್ಕಳು ಅಂಥದ್ದು ಎಲ್ಲ ಮಕ್ಕಳು ಚೆನ್ನಾಗಿ ಮಾಡ್ಕೊಂಬಂದು. ಫುಡ್ ಫೆಸ್ಟಿವಲ್ ಅಂದರೆ ಮಕ್ಕಳಿಗೆ ಯಾವ ರೀತಿ ಬಿಸ್ನೆಸ್ ಸ್ಕಿಲ್ಲನ್ನು ಬೆಳೆಸೋ ಸಲುವಾಗಿ ಈಗೆಲ್ಲ ಸ್ಕೂಲಲ್ಲಿ ಈ ಥರ ಮಾಡ್ತಾರಲ್ಲ, ಹಾಗೆ ಎಲ್ಲ ಮಕ್ಕಳು ತಂದು ವ್ಯಾಪಾರ ಮಾಡ್ತಾಯಿದ್ರು. ಪೇರೆಂಟ್ಸ್ ಎಲ್ಲ ಬಂದಿದ್ದರು, ಎಲ್ಲ ಪೇರೆಂಟ್ಸು ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಇತ್ತು, ಹೆಲ್ಪ್ ಮಾಡ್ಬೋದಿತ್ತು. ಹಾಗೆ ಪೇರೆಂಟ್ಸು ಪರ್ಚೇಸ್ ಮಾಡ್ತಾಯಿದ್ರು. ಇವ್ರದ್ದು ನಮ್ಮ ಅಣ್ಣನ ಮಕ್ಕಳದು ಬೇಗನೆ ಖಾಲಿ ಆಗಿಬಿಡ್ತಂತೆ, ಒಂದು ಪಟ್ಟ ಅಂತಲೇ ಖಾಲಿ ಆಗಿತ್ತು ನೋಡಿ. ಮಾವಿನಕಾಯಿ ಎಲ್ಲ ಇತ್ತು ನೋಡಿ, ಏನೂ ತರ್ಬೋದು, ಎಲ್ಲವನ್ನೂ ಮಾರಲಿಕ್ಕೆ ಅವಕಾಶಗಳಿತ್ತು. ಅವರವ್ರ ಕ್ರಿಯೇಟಿವಿಟಿ ತಕ್ಕ ಹಾಗೆ ಅವರವರು ಮಾಡಿರುವಂಥದ್ದು. ಗ್ಲೌಸ್ ಮತ್ತು ತಲೆಗೆ ಕ್ಯಾಪ್ ಎಲ್ಲ ಕಂಪಲ್ಸರಿಯಾಗಿತ್ತು. ಎಲ್ಲವನ್ನು ಹಾಕ್ಕೊಂಡು ನೋಡಿ ಮಕ್ಕಳು ಎಷ್ಟು ನೀಟಾಗಿ ಮಾಡ್ತಿದ್ದಾರೆ. ಥ್ಯಾಂಕ್ ಯು.